ಹಾಯ್, ಇವತ್ತಿನ ಈ ವಿಡಿಯೋದಲ್ಲಿ ಟೂಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ನಿಮಗೆ ಇಲ್ಲಿ ಟೂಲ್ ಕ್ರಿಯೇಷನ್ ಅಂತ ಕ್ರಿಯೇಟ್ ಟೂಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಹೋಗಿ ನೀವು ಟೂಲ್ ಕ್ರಿಯೇಟ್ ಮಾಡೋದು, ನಿಮ್ಗೆ ಬೇಕಾದಂಥ ಟೂಲ್ನ ಕ್ರಿಯೇಟ್ ಮಾಡಬಹುದು. ಅಥವಾ ನೀವು ಇಲ್ಲಿ ಎಕ್ಸ್ಪ್ಲೋರಲ್ಲಿ ಬಂದರೆ ಇಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ ಅಂತ ಕೊಟ್ಟು ನಿಮಗೆ ಯಾವುದು ಟೂಲ್ ಬೇಕಾಗಿದೆಯಲ್ವ, ಸೊ ಆ ಟೂಲ್ನ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲು ಈಗ ನಮಗೆ ಎಣ್ಮೆಲ್ ಬೇಕು. ಸೊ ನಾನು ಜಸ್ಟ್ ಎಣ್ಮೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಆವಾಗ ನಮಗೆ ಕ್ರಿಯೇಟ್ ಟೂಲ್ದು ಒಂದು ಟ್ಯಾಬ್ ಓಪನ್ ಆಗುತ್ತೆ, ಅಂದರೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಟಿಪ್ ಅಂತ ಇದೆ. ಫಸ್ಟ್ ಬಂದು ನಮ್ಮ ಟಿಪ್ ಅಂತಂದರೆ ಈಗ ಅದರಲ್ಲಿ ನಮ್ಮದು ಕ್ರೂಡ್ ಲೆಂತಿಂದ ಕೆಳಗಡೆ ಏನಿರುತ್ತೋ ಅದಕ್ಕೆ ನಾವು ಟಿಪ್ ಅಂತ ಇದು ಮಾಡ್ತೀವಿ. ಈಗ ಒಂದು 10 mm ಡಯಾಮೀಟರ್ ಎಣ್ಮೆಲ್ ಬೇಕು. ಸೊ ಟೂಲ್ ಡಯಾಮೀಟರ್ನ 10 ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ 10 ಅಂತ ಟೂಲ್ ನಂಬರ್ ಕೊಡ್ತೀನಿ. ಈಗ ಟೂಲ್ ನಂಬರ್ 1 ಅಂತಂದು ನಂಬರ್ ಆಫ್ ಫ್ಲೂಟ್ಸ್ ನಾವು ಎಡಿಟ್ ಮಾಡ್ಬೋದು. ಸೊ 4 ಅಂತ ಕೊಡ್ತೀನಿ. ಈಗ ಈ ಟೂಲ್ಗೆ ಒಂದು ನೇಮ್ ಕೊಡಬೇಕು. ಸೊ ನಾನು ನೇಮ್ ಮಾಡ್ತೀನಿ 10 mm ಎಣ್ಮೆಲ್ ಅಂತ ಟೈಪ್ ಮಾಡ್ತೀನಿ. ಸೊ ಈಗ ನನಗೆ ಈ ಲೆಂತ್ ಅಂದರೆ ಫ್ಲೂಟ್ ಲೆಂತ್ ನನಗೆ 60 ಬೇಕು. ಜಸ್ಟ್ ನೀವು ಸೆಲೆಕ್ಟ್ ಮಾಡಿ 60 ಅಂತ ಮಾಡಿ ಎಂಟರ್ ಕೊಟ್ಟರೆ ಫ್ಲೂಟ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಈಗ ಇದು ನಮ್ಮ ಫ್ಲೂಟ್ ಲೆಂತಿಂದ ಟೂಲು ಕೆಳಗಡೆ ಟೂಲು ಫ್ಲೂಟ್ ಲೆಂತ್ ಅಪ್ ಟು ಫ್ಲೂಟ್ ಲೆಂತ್ವರೆಗೂ ಇರುತ್ತೆ. ಸೊ ಈಗ ನನಗೆ ಸ್ಯಾಂಕ್ ಆ್ಯಡ್ ಮಾಡ್ಬೋದು. ಸೊ ಸ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಆ್ಯಡ್ ಸ್ಯಾಂಕ್ ಕಾಂಪೋನೆಂಟ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಯಾಂಕ್ ಆ್ಯಡ್ ಆಗುತ್ತೆ. ಸೊ ನನಗೆ ಅಪ್ಪರ್ ಡಯಾಮೀಟರ್ ಮತ್ತು ಲೋಯರ್ ಡಯಾಮೀಟರ್ 10 ಅಂತ ಇದೆ. ಸೊ ನನಗೆ ಸ್ಯಾಂಕ್ ಡಯಾಮೀಟರ್ 12 mm ಬೇಕು. ಸೊ ಜಸ್ಟ್ 12 ಅಂತ ಇದು ಮಾಡಿ. ಓಕೆ, ಸರಿ. ಸೊ ಅವಾಗ ಏನಾಯಿತು, ನಮ್ಮದು ಸ್ಯಾಂಕ್ ಡಯ 12 ಆಯಿತು. ನನಗೆ ಇಲ್ಲಿ 12 ಯಾಕಂತ ಕೊಟ್ಟಿರೋದ್ರೆ ನಿಮಗೆ ಸ್ಯಾಂಕ್ದು ಮತ್ತು ಈ ಟಿಪ್ಪು ಅಂದರೆ ಫ್ಲೂಟ್ ಲೆಂತ್ ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ನಾನು ಇದರ ಡಯಾನ ನಾನು 12 ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ಹೋಲ್ಡ್ರು. ಈಗ ನಾವು ಒಂದು ಹೋಲ್ಡ್ರನ್ನ ಆ್ಯಡ್ ಮಾಡ್ಬೇಕು. ಸೊ ನೀವು ಜಸ್ಟ್ ಇಲ್ಲಿ ಪ್ಲಸ್ ಅಂತ ಇದೆ, ಅದು ಆ್ಯಡ್ ಹೋಲ್ಡರ್ ಕಾಂಪೋನೆಂಟ್. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ನೀವು ಇದಕ್ಕೆ ಬೇಕಾದಂಥ ಸೈಜ್ನ ಹೋಲ್ಡ್ರನ್ನ ಆ್ಯಡ್ ಮಾಡಿ. 50 ಅಪ್ಪರ್ ಡಯಾಮೀಟರ್. ಸೊ ಲೋಯರ್ ಡಯಾಮೀಟರ್ 40 ಅಂತ ಕೊಡ್ತೀನಿ. ಸೊ ನನಗೆ ಓವರ್ ಹ್ಯಾಂಗ್ ಎಷ್ಟು ಲೆಂತ್ ಬೇಕು ನನಗೆ ಟೂಲ್. ಸೊ ನಾನು 16 mm ಕೊಡ್ತೀನಿ. ಸೊ ಅವಾಗ ನಮ್ಮದು ಈಗ ಟೂಲ್ ಬೋರ್ಡ್ ಕ್ರಿಯೇಟ್ ಆಯಿತು. ಇಷ್ಟು ಮಾಡಿದರೆ ಆಯಿತು. ಬೋರ್ಡ್ ನೇಮ್ ಬೇಕಾದರೆ ಕೊಡ್ಬೋದು. ಈಗ ಎಕ್ಸಾಂಪಲ್ ನನಗೆ HSಗೆ BT40 ಜಸ್ಟ್ ಅವ್ರಿಗೆ BT40 ಅಂತ ನಾನು ಟೂಲ್ ಬೋರ್ಡ್ ನೇಮ್ ಕೊಡ್ತೀನಿ. ಓಕೆ, ಇದಾದಮೇಲೆ ಕಟಿಂಗ್ ಡೇಟಾ. ಇಲ್ಲಿ ನಿಮ್ಮ ಕಟಿಂಗ್ ಡೇಟಾದಲ್ಲಿ ಏನು ಬರುತ್ತೆ, ಸರ್ಫೇಸ್ ಫೀಡು, ಫೀಡ್ ಪರ್ ಟೂತು, ಆಕ್ಸಿಯಲ್ಲು, ರೇಡಿಯಲ್ಲು, ಡೆಪ್ತ್ ಆಫ್ ಕಟ್ ಎಷ್ಟು ಅಂತ ಅದನ್ನು ನಾವು ಇಲ್ಲಿ ಕೊಡ್ಬೋದು. ಯೂಸರ್ ಡಿಫೈನ್ಡ್ ಸೆಟ್ಟಿಂಗ್, ಇದರಲ್ಲಿ ನಿಮಗೆ ಬೇಕಾದಂಥ ವ್ಯಾಲ್ಯೂನ ನೀವು ಕೊಡ್ಬೋದು. ಆಮೇಲೆ ಡಿಸ್ಕ್ರಿಪ್ಷನ್. ಸೊ ಈ ಪರ್ಟಿಕ್ಯುಲರ್ ಟೂಲ್ ಬಗ್ಗೆ ನೀವು ಯಾರು ಡಿಸ್ಕ್ರಿಪ್ಷನ್ ಬರೆಯೋಂಗಿದೆ ಸೊ ಇದರಲ್ಲಿ ಬರೀಬೋದು. ಈ ರೀತಿ ಬರೆದು ಕ್ಲೋಸ್ ಕೊಟ್ಟರೆ ನಿಮ್ಮದು ಟೂಲ್ ಆ್ಯಡ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಇವಾಗ ಟೂಲ್ ಆ್ಯಡ್ ಆಗಿದೆ. ಸೊ ಇದು ನಿಮ್ಮದು ಇದು ಟೂಲ್ ಹೋಲ್ಡ್ರು ಮತ್ತು ಸ್ಯಾಂಕು ಏನಾಗಿದೆ ಅಂದರೆ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಸ್ಯಾಂಕ್ ಬಂದು ಈ ಬೋರ್ಡ್ರಲ್ಲಿ ಏನಿದೆ ಆ್ಯಡ್ ಆಗಿದೆ. ಸೊ ಇವಾಗ ನಾನು ಈ ಕ್ರಿಯೇಟ್ ಆದಂಥ ಟೂಲ್ನ ಹೇಗೆ ಎಡಿಟ್ ಮಾಡೋದು, ಇಲ್ಲಿ ನಿಮ್ಗೆ ಟೂಲ್ ಕ್ರಿಯೇಟ್ ಆದಮೇಲೆ ಜಸ್ಟ್ ನೀವು ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೂಲ್ ಓಪನ್ ಆಗುತ್ತೆ. ಇದ್ರ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಬರುತ್ತೆ. ಜಸ್ಟ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕ್ರಿಯೇಟ್ ಮಾಡಿದಂಥ ಟೂಲು ಓಪನ್ ಆಗುತ್ತೆ. ಇವಾಗ ನೀವು ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಟೂಲ್ ಡಯಾಮೀಟರ್ 10 ಬೇಕು, ಸಾರಿ ಈಗ 8 mm ಬೇಕು. 8 mm ಮಾಡಿ ಟೈಪ್ ಮಾಡಿದ್ರೆ ನಿಮ್ಮದು
ಟೂಲ್ ಡಯಾಮೀಟರ್ ಚೇಂಜ್ ಆಯಿತು. ಸೊ ಈ ರೀತಿ ಮಾಡಿ ಇದರ ಫುಡ್ ಲೆಂತ್ 6 ಫುಟ್ ಲೆಂತ್ ಬೇಕು. ಸೊ ನೀವು ಚೇಂಜ್ ಮಾಡ್ಬೋದು. ಸೊ ಮತ್ತೆ ನಮಗೆ 10 mm ಡಯಾಮೀಟರ್ ಟೂಲ್ ಬೇಕು. ಸೊ ನಾನು ಚೇಂಜ್ ಮಾಡಿ ಕ್ಲೋಸ್ ಮಾಡಿದೆ. ನಮ್ಮದು ಏನಾಗ್ತದೆ ಟೂಲ್ ಡಯಾಮೀಟರ್ ನಮಗೆ ಬೇಕಾದ ಸೈಜಿಗೆ ನಾವು ಎಡಿಟ್ ಮಾಡ್ಬೋದು. ಓಕೆ, ಸೊ ಕ್ಲೋಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಟಿಫಿಕೇಶನ್ ಅಂದರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಧನ್ಯವಾದ.